ಆಯಿತು, ಬಿ ಜೆ ಪಿಯಲ್ಲಿ ಬಂಡೆದ್ದುಬಿಟ್ಟು ಬಳ್ಳಾರಿಯ ಬಂಡೆಯಂಥ ರಾಜಕಾರಣಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ಕೊಂಡ್ಬಿಡ್ತಾರಾ, ರಾಜ್ಯ ರಾಜಕೀಯದಲ್ಲಿ ರಾಮುಲು ಕೈ ಹಿಡಿತಾರಾ ಅನ್ನೋ ಒಂದು ಚರ್ಚೆ ಇದೆ. ಖುದ್ದು ರಾಮುಲು ಅವರೇ ಬಿ ಜೆ ಪಿ ಬಿಟ್ಟು ಹೋಗಲ್ಲ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಒಂದು ವಾರ ಕಾಲದ ಈ ಒಂದು ಅವಧಿಯಲ್ಲಿ ಯಾಕೆ ಮತ್ತೆ 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 ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ ಅಂತ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಶ್ರೀರಾಮುಲು ಅವರಿಗೆ ಸ್ವಾಗತವನ್ನು ಕೋರಿ ಅಧ್ಯಕ್ಷರ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಕೈ ನಾಯಕರು. ಅದೇನು ರಾಮುಲು ಅವರು ಸ್ವಲ್ಪ ಅಲ್ಲಿ ಅವರು ಮುನಿಸ್ಕೊಂಡಂತೆ ಕಾಣಿಸ್ತಾ ಇದೆ, ಸಿಡಿದಂತೆ ಕಾಣಿಸ್ತಾ ಇದೆ, ಕರ್ಕೊಂಡು ಬಂದು ಕೂರಿಸ್ಕೊಳ್ಳೋಣ ನಾವು ನಮ್ಮ ಪಾರ್ಟಿಲಿ ಅಂತ ಹೇಳಿ KPCC ಅಧ್ಯಕ್ಷರ ಕಡೆಗೆ ನೋಡ್ತಾ ಇದ್ದಾರೆ. ರಾಮುಲು ಅವ್ರನ್ನ ಕರ್ಕೊಂಡೆ ಚೆನ್ನಾಗಿರುತ್ತೇನೋ ಅಂತ ಹೇಳಿ 2023 ಎಲೆಕ್ಷನ್ಗಿಂತ ಮುಂಚೆ ರಾಮುಲು ಸೇರಿ 50 ಜನರನ್ನು ಇದೇ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದರು. ಈಗ ಕರ್ಕೊಂಡು ಏನು ಪ್ರಯೋಜನ ಅಂತ ನೋಡಪ್ಪ. ಅವಾಗ 50 ಜನನ ಕರೆದಿದ್ದೆ, ಬರೀ ರಾಮುಲು ಅಲ್ಲ, ರಾಮುಲು ಅವ್ರನ್ನೂ ಸೇರಿ ಟೋಟಲ್ ಪ್ಯಾಕೇಜೇ ಮಾತಾಡ್ಬಿಟ್ಟಿದ್ದೆ ನಾನು. 50 ಜನಗಳ ಪ್ಯಾಕೇಜ್ ಅದು ಬರಲೇ ಇಲ್ಲ ಅವರು. ಈಗ ನಾನು ರಾಮುಲು ಕರ್ಕೊಂಡು ಏನಪ್ಪ ಮಾಡಲಿ, ಏನು ಪ್ರಯೋಜನನಪ್ಪ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ, ದೂರವಾಣಿ ಮೂಲಕ ಅವರು ಮಾತಾಡಿದರು. ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಅಂದ್ರಿಗಿನ ಅವ್ರು ಹೇಳಿದರು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾರಮ್ಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ. ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀನಿ. ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ನಿಂತ್ಕೋದ್ರು, ಈಗಲೂ ಬಂದರೋ ಹೋದ್ರೋ ಗೊತ್ತಿಲ್ಲ. ಬಂದರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ, ಅದು ಅವ್ರೇನೇ ಹೇಳ್ಕೊಳ್ಳಿ. ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತಂದರೆ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು. ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡದು ಮಾಡಲಿ? ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಗ್ತೀನಿ. ಅವ್ನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು. ಎಲೆಕ್ಷನ್ ಮುಂಚಿತವಾಗಿ ಕೇಳಿದ್ದೆ ನಾನು. ಅವ್ರು ಬರಲ್ಲ ಅಂತ ಹೇಳಿದ್ದು ಆಫರ್ ಕೊಟ್ಟಿದ್ದೆ ನಾನು, ಇಲ್ಲ ಅಂತಲ್ಲ. ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ದೆ. ಒಂದು 50 ಜನಕ್ಕೆ ಕೇಳಿದ್ದೀನಿ. ಅವ್ರ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತ ಅಂದರೆ